ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಡಿಕೆ ಸಾಹೇಬ್ರೆ, ನೀವು ಉದ್ಧಾರ ಆಗಲ್ಲ ಕಣ್ರಿ. ರೈತರ ರಕ್ತ ಕಣ್ಣೀರು, ರೈತರ ಶಾಪ ನಿಮ್ಗೆ ತಟ್ಟದೆ ಇರೋದಿಲ್ಲ. ವಿವಾದಿತ ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. 519 ಎಕರೆ ಭೂ ಸ್ವಾಧೀನಕ್ಕೆ ನಿರ್ಧಾರ, ರೈತರ ಕಣ್ಣೀರು. ಎಸ್, ಬಿಡದಿ ಟೌನ್ಶಿಪ್ ರೈತರ ವಿರೋಧದ ನಡುವೆಯೂ ಎಕರೆಗೆ 2,14,00,000 ರೂಪಾಯಿ ದರ ನಿಗದಿ ಮಾಡಿದ ಭೂ ಸ್ವಾಧೀನಕ್ಕೆ ಈಗ ಮುಂದಾಗಿದೆ ಒಂದು ಕಡೆ ಸರ್ಕಾರ. ಕಳೆದ 1.5 ವರ್ಷದಿಂದ ಯೋಜನೆ ವಿರೋಧಿಸಿ ರೈತರು ನಿರಂತರ ಹೋರಾಟವನ್ನು ಮಾಡ್ತಿದ್ದಾರೆ. ಹೀಗಿದ್ರೂ ಕೂಡ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟು ಬಿಡದೆ ಟೌನ್ಶಿಪ್ ನಿರ್ಮಾಣದ ಪ್ರಕ್ರಿಯೆಯನ್ನು ಮುಂದುವರೆಸಿದ್ದಾರೆ. ನೋಡಿ, ರೈತರ ತೀವ್ರ ವಿರೋಧದ ನಡುವೆ ಬಿಡದಿ ಟೌನ್ಶಿಪ್ಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಬೆನ್ನಲ್ಲೇ ಹೋರಾಟ ತೀವ್ರಗೊಳಿಸುವುದಕ್ಕೆ ರೈತರು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ರೈತರ ವಿರೋಧದ ನಡುವೆಯೂ ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಪ್ರಕಟ ಆಗ್ತಾ ಇದ್ದಂತೆ ರೈತರು ತಮ್ಮ ಅಳಲನ್ನ ತುಡ್ಕೊಳ್ತಿದ್ದಾರೆ. ಈ ಯೋಜನಾ ವ್ಯಾಪ್ತಿಯ 9 ಕಂದಾಯ ಗ್ರಾಮಗಳ ಪೈಕಿ ಪ್ರಾರಂಭಿಕವಾಗಿ 3 ಗ್ರಾಮಗಳ 519 ಎಕರೆ ಭೂ ಸ್ವಾಧೀನಕ್ಕೆ ನಗರಾಭಿವೃದ್ಧಿ ಇಲಾಖೆ ನಿರ್ಧಾರವನ್ನು ಕೈಗೊಂಡಿದೆ. ಮೊದಲ ಹಂತದ ಭೂ ಸ್ವಾಧೀನ ರಾಮನಗರ ಹಾಗೆ ಹಾರೋಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ನಡೆಯಲಿದ್ದು, ಪ್ರತಿ ಎಕರೆಗೆ 7 ಲಕ್ಷ ಕೋಟಿಯಿಂದ ಪ್ರತಿ ಎಕರೆಗೆ 2.7 ಕೋಟಿಯಿಂದ 2.50 ಕೋಟಿ ರೂಪಾಯಿವರೆಗೆ ದರ ನಿಗದಿ ಮಾಡಲಾಗಿದೆ. ನೋಡಿ, ಅಥವಾ 50% ಅಷ್ಟು ಅಭಿವೃದ್ಧಿಪಡಿಸಿರುವ ಭೂಮಿ ನೀಡುವುದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಕೆಂಪಯ್ಯನ ಪಾಳ್ಯದ 384 ಎಕರೆ 22 ಗುಂಟೆ, ಮಂಡಲಹಳ್ಳಿಯ 71 ಎಕರೆ 13 ಗುಂಟೆ ಹಾಗೂ ವಡೇರಹಳ್ಳಿಯ 63 ಎಕರೆ 10 ಗುಂಟೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಸರ್ಕಾರವು ಒಟ್ಟು 754 ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಈ ರೈತರಿಗೆ ತಮ್ಮ ಭೂಮಿಗೆ ಸಂಬಂಧಪಟ್ಟಂತ ಎಲ್ಲಾ ಸೂಕ್ತ ದಾಖಲೆಗಳನ್ನ ಸಲ್ಲಿಸಿ ನಿರ್ದಿಷ್ಟ ಸಮಯದಲ್ಲಿ ಪರಿಹಾರವನ್ನ ಪಡೆಯುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇತ್ತ ರೈತರಿಗೆ 60-40 ಅಂದ್ರೆ 60-40 ಮಾದರಿಯಲ್ಲಿ ಪರಿಹಾರವನ್ನ ನೀಡಲಾಗುತ್ತೆ. ಒಂದು ಭಾಗಕ್ಕೆ ನಗದು ಪರಿಹಾರ ಮತ್ತು ಉಳಿದ ಭಾಗಕ್ಕೆ ಅಭಿವೃದ್ಧಿಪಡಿಸಿದ ವಸತಿ ಅಥವಾ ವಾಣಿಜ್ಯ ಜಾಗ ಹಂಚಿಕೆ ಆಗಿದೆ. ಜೊತೆಗೆ ನಿರ್ಮಾಣ ಅವಧಿಯಲ್ಲಿ ಪ್ರತಿ ಎಕರೆಗೂ 30,000 ರೂಪಾಯಿಯಿಂದ 50,000 ರೂಪಾಯಿ ವಾರ್ಷಿಕ ಅನ್ಯೂಟಿ ನೀಡುವ ಭರವಸೆಯನ್ನು ಕೂಡ ಕೊಟ್ಟಿದೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ನಾಶ ಮಾಡಿ ಕೈಗಾರಿಕಾ ನಗರ ನಿರ್ಮಿಸುವುದು ರೈತರ ಜೀವನೋಪಾಯಕ್ಕೆ ದೊಡ್ಡ ಹೊಡೆತ. ರೈತರ ಹಕ್ಕುಗಳನ್ನ ಕಸಿದುಕೊಳ್ಳುವ ರೀತಿಯಲ್ಲಿ ಭೂಮಿ ಸ್ವಾಧೀನ ಮಾಡುವುದು ಸರಿಯಲ್ಲ. ರೈತರು ಕಣ್ಣೀರು ಹಾಕ್ತಿದ್ದಾರೆ. ಪರಿಸರದ ಹಾನಿ ಹಾಗೆ ಹಾಲು, ರೇಷ್ಮೆ, ತೆಂಗು, ಮಾವಿನ ತೋಟಗಳು ನಾಶವಾಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಕೇಂದ್ರ ಒಂದು ಕಡೆ ಖಂಡಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಯ ಇತಿಹಾಸವೊಮ್ಮೆ ನಾವು ನೋಡೋದಾದ್ರೆ 2007ರಲ್ಲಿ ಮೊದಲ ಬಾರಿಗೆ ಅವತ್ತು ಸಿಎಂ ಆಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇಂಡಸ್ಟ್ರಿಯಲ್ ಬಿಡದಿ ಟೌನ್ಶಿಪ್ ಅನ್ನುವಂತಹ ಹೆಸರಿನಲ್ಲಿ ಯೋಜನೆಯನ್ನ ಪ್ರಸ್ತಾಪ ಮಾಡ್ತಾರೆ. ಆ ಸಮಯದಲ್ಲಿ ಜಾಗತಿಕ ಹೂಡಿಕೆದಾರರನ್ನ ಆಕರ್ಷಣೆ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಆದ್ರೆ ರೈತರ ವಿರೋಧ ಮತ್ತು ಪರಿಸರದ ಕಳವಳದಿಂದ ಯೋಜನೆ ಮುಂದುವರಿಯಲಿಲ್ಲ. ನಂತರ 2010ರಲ್ಲಿ ಮತ್ತೆ ಈ ಯೋಜನೆಗೆ ಚರ್ಚೆ ನಡೆಯುತ್ತೆ. ಆ ಸಮಯದಲ್ಲಿ ಕೈಗಾರಿಕಾ ವಲಯವನ್ನ ಅಭಿವೃದ್ಧಿಪಡಿಸುವುದಕ್ಕೆ ಜಪಾನ್ ಮತ್ತು ಕೊರಿಯಾ ಕಂಪನಿಗಳೊಂದಿಗೆ ಮಾತುಕತೆಯನ್ನು ಕೂಡ ನಡೆಸುತ್ತೆ. ಆದ್ರೆ ಭೂಮಿ ಸ್ವಾಧೀನದ ಸಮಸ್ಯೆಯಿಂದ ಅದು ಸ್ಥಗಿತಗೊಳ್ಳುತ್ತೆ. ನಂತರ 2014ರಲ್ಲಿ ಸ್ಮಾರ್ಟ್ ಸಿಟಿ ಅನ್ನುವ ಪರಿಕಲ್ಪನೆ ಭಾರತದಲ್ಲಿ ಪ್ರಾರಂಭ ಆದಾಗ ಬಿಡದಿ ಪ್ರದೇಶವನ್ನ ಮತ್ತೆ ಚರ್ಚೆಗೆ ತರ್ತಾರೆ. ಬೆಂಗಳೂರು ಹತ್ತಿರದ ಪರ್ಯಾಯ ಕೇಂದ್ರವಾಗಿ ಬಿಡದಿಯನ್ನ ರೂಪಿಸುವ ಗುರಿ ಕೂಡ ಸರ್ಕಾರ ಹೊಂದಿದೆ. ಅಷ್ಟೇ ಅಲ್ಲದೆ 2018ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಯೋಜನೆಗೆ ವಿರೋಧ ಕೂಡ ವ್ಯಕ್ತ ಆಗುತ್ತೆ. ರೈತರ ಹಕ್ಕುಗಳನ್ನ ಕಸಿದುಕೊಳ್ಳುವ ರೀತಿಯಲ್ಲಿ ಭೂಮಿ ಸ್ವಾಧೀನ ಮಾಡುವುದು ಸರಿ ಅಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇದಾದ್ಮೇಲೆ 2023ರಲ್ಲಿ ಎಐ ಆಧಾರಿತ ಕೈಗಾರಿಕೆಗಳು ಮತ್ತು ತಂತ್ರಜ್ಞಾನ ಉದ್ಯಮಗಳನ್ನ ಬಿಡದಿಯಲ್ಲಿ ಸ್ಥಾಪಿಸುವ ಯೋಜನೆ ಕೂಡ ರೂಪಿಸಲಾಗುತ್ತೆ. ಹೊಸ ನಗರ ನಿರ್ಮಾಣ ಗುರಿ ಹೊಂದಿಸಲಾಗುತ್ತೆ. ಹಾಗೆ 2024ರಲ್ಲಿ ಹೂಡಿಕೆದಾರರ ಆಸಕ್ತಿ ಕೂಡ ಹೆಚ್ಚಿದ್ರೂ ರೈತರ ಪ್ರತಿಭಟನೆಗಳು ತೀವ್ರಗೊಳ್ಳುತ್ತೆ. 1 ಇಂಚು ಭೂಮಿಯನ್ನು ಕೂಡ ಕೊಡಲ್ಲ ಅಂತ ಘೋಷಣೆಯನ್ನ ಗ್ರಾಮಗಳಲ್ಲಿ ಮೊಳಗಿಸ್ತಾರೆ. ನೋಡಿ, ಯಾಕಂತಂದ್ರೆ ಬಿಡದಿ ಭಾಗದ ರೈತರ ಮನವೊಲಿಕೆಗೆ ಯತ್ನ ಮಾಡಲಾಗ್ತಾ ಇದೆ. ಆದ್ರೆ ರೈತರು ಒಪ್ಕೊಳ್ತಾ ಇಲ್ಲ. 2025ರಲ್ಲಿ ಸರ್ಕಾರ 60-40 ಮಾದರಿಯ ಪರಿಹಾರ ಯೋಜನೆಯನ್ನ ರೂಪಿಸುತ್ತೆ. ರೈತರಿಗೆ ನಗದು ಪರಿಹಾರ ಜೊತೆಗೆ ಅಭಿವೃದ್ಧಿಪಡಿಸಿದ ಜಾಗ ಹಂಚಿಕೆ ಮಾಡುವ ಭರವಸೆಯನ್ನು ಕೂಡ ನೀಡುತ್ತೆ. ನಂತರ 2026ರಲ್ಲಿ ಇವತ್ತು ಪ್ರಕಟ ಆದ ರಾಜ್ಯ ಪತ್ರದ ಮೂಲಕ ಈ ಯೋಜನೆಗೆ ಅಧಿಕೃತ ಚಾಲನೆ ಕೂಡ ಸಿಕ್ಕಿದೆ. ಅಷ್ಟೇ ಅಲ್ಲದೆ ರಾಮನಗರ ಎಪಿಎಂಸಿ ಆವರಣದಲ್ಲಿ ಸಭೆಯನ್ನು ಕೂಡ ಕರೆಯಲಾಗಿದೆ. ನೋಡಿ, ಸರ್ಕಾರದಿಂದ ಬಿಡದಿ ಟೌನ್ಶಿಪ್ ಬಗ್ಗೆ ಅಧಿಸೂಚನೆ ಹೊರಡಿಸಿದ ಹಿನ್ನೆಲೆಯಲ್ಲಿ ವಿವಿಧ ರೈತಪರ ಸಂಘಟನೆಗಳು ಬಿಡದಿ ಭಾಗದ ರೈತರು ಸೇರಿದಂತೆ ಸಭೆಯನ್ನು ನಡೆಸುತ್ತಿದ್ದಾರೆ.
ಸರ್ಕಾರದ ಅಧಿಸೂಚನೆಯ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನ ತಯಾರು ಮಾಡೋದಕ್ಕೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ರೈತ ಸಂಘದ ನಾಯಕರು ಕೂಡ ಈಗಾಗಲೇ ತಿಳಿಸಿರುವಂತದ್ದು. ಏನೇ ಆಗಿರಬಹುದು, ಈಗ ಬಿಡದಿ ಟೌನ್ಶಿಪ್ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಕಣ್ಣನ್ನ ಹಾಕಿದ್ದು ರೈತರು ಅಕ್ಷರಶಃ ನಲಗಿ ಹೋಗಿದ್ದಾರೆ. ನಾವು ಜಮೀನನ್ನ ಕೊಡೋದಿಲ್ಲ ಅಂದ್ರೂ ಕೂಡ ಬಲವಂತವಾಗಿ ಡಿ.ಕೆ. ಶಿವಕುಮಾರ್ ಅವರು ಜಮೀನನ್ನ ಕಬಳಿಸೋದಕ್ಕೆ ನೋಡ್ತಾ ಇದ್ದಾರೆ ಅಂತ ರೈತರು ತಮ್ಮ ಕಣ್ಣೀರನ್ನ ರಕ್ತದ ರೂಪದಲ್ಲಿ ಹರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಮುಂದಿನ ದಿನದಲ್ಲಿ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.